ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ದೀಪಗಳನ್ನು ತೋರಿಸ್ತಾ ಇದ್ದೀನಿ. ಇನ್ನೇನು ಲಕ್ಷ್ಮೀ ಪೂಜೆ ಬರ್ತಾ ಇದೆ. ಸೊ ನೀವು ನಿಮ್ಮ ಮನೆಗೆ ಹೊಸ ದೀಪಗಳನ್ನು ತಗೋಬೇಕು ಅಂದರೆ ದೀಪಾವಳಿ ಕಂಬೆಗಳಾಗಿರ್ಬೋದು, ಅಖಂಡ ಜ್ಯೋತಿ ದೀಪಗಳಾಗಿರ್ಬೋದು ಆ್ಯಂಡ್ ಬೇರೆ ವೆರೈಟೀಸ್ ಆಫ್ ದೀಪಗಳನ್ನು ನೀವು ತಗೋಬೇಕು ಅಂತ ಅನ್ಕೊಂಡಿದ್ರೆ ಸೊ ಮಿಸ್ ಮಾಡದಂತೆ ಇವತ್ತಿನ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ನಾನೀಗ ತೋರಿಸ್ತಾ ಇದ್ದೀನಲ್ಲ, ಈ ಎಲ್ಲ ದೀಪಗಳು ಕೂಡ ಮೀಶೋಯಿಂದನೇ ತರಿಸಿರೋಂಥದ್ದು. ಮೀಶೋದಲ್ಲಿ ನಿಮಗೆ ಸಿಗುತ್ತೆ, ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಗ್ತಾ ಇದೆ. ವೈ? ಬಿಕಾಸ್ ಈಗ ಆಫರ್ ನಡೀತಾ ಇರೋದ್ರಿಂದ ತುಂಬಾ ಅಫೋರ್ಡಬಲ್ ಪ್ರೈಸಲ್ಲಿದೆ. ಒಂದು ಆಫ್ ರೇಟ್ ಅಂತಾನೆ ಹೇಳ್ಬೋದು. ಈಗ ಸಪೋಸ್ ಏನಾದ್ರು ಒಂದು 500-600 ರುಪೀಸ್ ಇತ್ತು ಅಂತ ಹೇಳಿದ್ರೆ ಮೀಶೋದಲ್ಲಿ 300 ರುಪೀಸ್ಗೆ ಸಿಗ್ತಾ ಇದೆ. ಸೊ ಹಾಗಾಗಿ ಎಲ್ಲರೂ ಕೂಡ ತಗೊಳ್ಳಿ, ನಿಮ್ಗೆ ಏನಾದ್ರು ಬೇಕು ಅಂತ ಹೇಳಿದ್ರೆ. ಆ್ಯಂಡ್ ಅದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ. ಬಟ್ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇದೇ ರೀತಿ ಆನ್ಲೈನ್ ಶಾಪಿಂಗ್ ವಿಡಿಯೋಸ್ ಆಗಿರ್ಬೋದು ಆ್ಯಂಡ್ ಸ್ಕಿನ್ ಕೇರ್ ರಿಲೇಟೆಡ್ ವಿಡಿಯೋಸ್ ಆಗಿರ್ಬೋದು ಎವ್ರಿ ಡೇ ನಮ್ಮ ಚಾನಲ್ನಲ್ಲಿ ವಿಡಿಯೋಸ್ ಎಲ್ಲ ಅಪ್ಲೋಡ್ ಆಗ್ತಿರುತ್ತೆ. ನೀವು ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ನಾವು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಸೊ ದಟ್ ನೀವು ಆರಾಮ ಫ್ರೀಯಾಗಿ ಈಸಿಯಾಗಿ ನೋಡ್ಬೋದು, ಯಾವ ವಿಡಿಯೋಸ್ ಕೂಡ ಮಿಸ್ ಆಗೋದಿಲ್ಲ. ಓಕೆನಾ? ಸೊ ಬನ್ನಿ ತಡ ಮಾಡದೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಫಸ್ಟ್ ಒನ್ ಬಂದು ಅಖಂಡ ಜ್ಯೋತಿ ದೀಪನ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಇದು ಎಷ್ಟು ಚಂದ ಬ್ಯೂಟಿಫುಲ್ ಆಗಿ ಬಂದಿದೆ ಅಂತ ಹೇಳಿದ್ರೆ ತುಂಬಾನೇ ಗಟ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಅಖಂಡ ಜ್ಯೋತಿ ದೀಪ ಸ್ಪೆಷಾಲಿಟಿ ಏನಪ್ಪಾ ಅಂತ ಹೇಳಿದ್ರೆ ಬತ್ತಿನ ನಾವು ಅಡ್ಜಸ್ಟೇಬಲ್ ಮಾಡ್ಕೋಬಹುದು. ಅಂದ್ರೆ ಜಾಸ್ತಿ ಉರಿಬೇಕು ಅಥವಾ ಸಣ್ಣ ಉರಿಬೇಕು, ಸೊ ಈ ರೀತಿ ನಾವು ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ಕ್ರೂ ತರ, ಅಲ್ಲಿ ಅಡ್ಜಸ್ಟ್ ಮಾಡ್ಕೋಬಹುದು. ಅಂಡ್ ಅದಾದ್ಮೇಲೆ ದೀಪ ಉರಿತಾ ಇರತ್ತಲ್ವಾ, ಸೊ ದೀಪ ಬೇಗ ಆರ್ಬಾರ್ದು ಅಂತ ಹೇಳಿ ಸೊ ಅದಕ್ಕೆ ಲಿಡ್ ಕೂಡ ಕೊಟ್ಟಿದ್ದಾರೆ, ಗ್ಲಾಸ್ ಲಿಡ್ ಬರುತ್ತೆ. ಸೊ ಅದನ್ನ ಮುಚ್ಚಿಟ್ವಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ದೀಪ ಆರೋದಿಲ್ಲ. ಮತ್ತೆ ಬತ್ತಿ ಅಡ್ಜಸ್ಟೇಬಲ್ ಇರೋದ್ರಿಂದ ಸಣ್ಣದಾಗಿ ನಾವು ಉರಿಬೇಕು ಅಂತ ಅನ್ಕೊಂಡಿದ್ರೆ ಸೊ ಸಣ್ಣದಾಗಿ ಕೂಡ ನಾವು ಇಡ್ಬೋದು. ಓಕೆನಾ? ಸೊ ಈ ರೀತಿಯಲ್ಲಿದೆ. ಸೊ ಇದು ಬಂದು ಬ್ರಾಸ್ ಅಲ್ಲಿ ಮಾಡಿರೋಂಥದ್ದು, ಅಂದ್ರೆ ಹಿತ್ತಾಳೆಯಲ್ಲಿ ಮಾಡಿದ್ದಾರೆ. 4 ಇಂಚಸ್ ಇರೋದನ್ನ ನಾನು ತರಿಸಿದ್ದೀನಿ. 432 ರುಪೀಸ್ ಆಯ್ತು, 432 ರೂಪಾಯಿ. 180 ml ಅಷ್ಟು ಆಯಿಲ್ ಕೆಪಾಸಿಟಿ ಇದೆ. ಸೊ ಅಲ್ಲಿ ಬೌಲ್ ಕಾಣ್ತಿದೆ ಅಲ್ವಾ, ಸೊ ಅಷ್ಟು ಫುಲ್ಲು ನಾವು ಆಯಿಲ್ ನ ಹಾಕ್ಬೋದು. ನಿಮ್ಗೆ ಇನ್ನು ಜಾಸ್ತಿ ಕೆಪಾಸಿಟಿ ಆಯಿಲ್ ಇರಬೇಕು ಮತ್ತೆ ಸ್ವಲ್ಪ ಇಂಚಸ್ ಒಂದು 6 ಇಂಚಸ್ ಬೇಕು ಅಂತ ಹೇಳಿದ್ರೆ ಅದ್ರದ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ. ಅದು ಬಂದು ಒಂದು 600 ರುಪೀಸ್ ಅಲ್ಲಿ ನಿಮ್ಗೆ ಸಿಗತ್ತೆ. ಒಂದು 250 ml ಅಷ್ಟು ಆಯಿಲ್ ನ ನೀವು ಹಾಕ್ಬೋದು. ನಾನು ತಗೊಂಡಿರೋದು 180 ml ಅಷ್ಟು ಆಯಿಲ್ ಹಾಕ್ಬೋದು. ಅಂಡ್ ಈ ರೀತಿ ರೌಂಡ್ ಶೇಪ್ ಅಲ್ಲಿ ನಮ್ಗೆ ಬೇಡ, ಸೊ ನಾನೀಗ ಪಿಕ್ ತೋರಿಸ್ತಿದ್ದೀನಲ್ಲ, ಉದ್ದ ಶೇಪ್ ಅಲ್ಲಿ ಬೇಕು ಅಂತ ಹೇಳಿದ್ರೆ ಸೊ ಅದು ಒಂದು 250 ಇಂದ 400 ರುಪೀಸ್ ಅಲ್ಲಿ, ಅಂದ್ರೆ ಆಯಿಲ್ ಕೆಪಾಸಿಟಿ ಮೇಲೆ ಡಿಫ್ರೆಂಟ್ ಆಗಿದೆ ಪ್ರೈಸ್. ಸೊ ನೀವು ಉದ್ದದಾರು ಕೂಡ ತಗೊಳ್ಳಿ ಅಥವಾ ನಾನೀಗ ರೌಂಡ್ ಶೇಪ್ ಅಲ್ಲಿ ತೋರಿಸ್ತಿದ್ದೀನಲ್ವಾ ನಾನು ತಗೊಂಡಿರೋದು, ಸೊ ನೀವು ಇದಾರು ಕೂಡ ತಗೋಬಹುದು. ತುಂಬಾ ಚೆನ್ನಾಗಿದೆ. ಈ ದೀಪನ ನಾವು ಲಕ್ಷ್ಮೀ ಪೂಜೆ ಟೈಮ್ ಅಲ್ಲಿ ಒನ್ ಡೇ ವರ್ಗು ಅಥವಾ ಪೂಜೆ ಮುಗಿಯೋವರೆಗೂ ಆರ್ದೇ ಇರೋ ರೀತಿನಲ್ಲಿ ನಾವು ಕ್ಲಿಯರ್ ಆಗಿ ನೋಡ್ಕೊಂಡ್ವಿ ಅಂತ ಹೇಳಿದ್ರೆ ನಾವ್ ಏನ್ ಬೇಡ್ಕೊಂಡಿರ್ತೀವಿ ಅದೆಲ್ಲದೂ ಕೂಡ ವರವಾಗಿ ಸಿದ್ಧಿ ಆಗತ್ತೆ ಅಂತಾನು ಕೂಡ ನಂಬಿಕೆ ಇದೆ. ಸೊ ಹಾಗಾಗಿ ಸುಮಾರು ಜನ ತಗೊಳ್ತಾ ಇರ್ತಾರೆ. ತುಂಬಾನೇ ಹೆವಿ ಪ್ರೈಸ್ ಅಲ್ಲಿ ಹೊರಗಡೆ ಶಾಪ್ ಅಲ್ಲೆಲ್ಲ ನಿಮ್ಗೆ ಸಿಗುತ್ತೆ. ಬಟ್ ಮೀಶೋದಲ್ಲಿ ನಾನು ತಗೊಂಡಿರೋ ಇಂಚಸ್ ಅಲ್ಲಿ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಒಂದು 430 ರುಪೀಸ್ ಅಲ್ಲೇ ಸಿಗುತ್ತೆ. ಇನ್ನು ನಿಮ್ಗೆ ಕಡಿಮೆ ಪ್ರೈಸ್ ಅಲ್ಲೂ ಕೂಡ ಶೋ ಆಗ್ಬೋದು. ಮೀಶೋದಲ್ಲಿ ನಂಗೆ ತೋರಿಸಿದ ಪ್ರೈಸ್ ನಿಮ್ಗೂ ತೋರಿಸ್ಬೇಕು ಅಂತ ಏನಿಲ್ಲ, ನಿಮ್ಗೆ ಇನ್ನೂ ಕೂಡ ಕಡಿಮೆನಲ್ಲಿ ಶೋ ಆಗ್ಬೋದು. ಲಿಂಕ್ ಇರತ್ತೆ, ಚೆಕ್ ಮಾಡ್ಕೊಂಡು ಬೇಗನೆ ಪರ್ಚೇಸ್ ಮಾಡ್ಕೊಳ್ಳಿ. ಮತ್ತೆ ಔಟ್ ಆಫ್ ಸ್ಟಾಕ್ ಆಯ್ತು ಅಂತ ಹೇಳಿದ್ರೆ ಸಿಗೋದಿಲ್ಲ. ಅಂಡ್ ನೆಕ್ಸ್ಟ್ ದೀಪ ಬಂದು ಈ ಒಂದು ಪಿಕಾಕ್ ಡಿಸೈನ್ ಅಲ್ಲಿ ಇರುವಂತ ದೀಪಾಲೆ ಕಮ್ಮನೆ ತರಿಸಿದೀನಿ. ಇದು ಬಂದು ಒಂದು ಸ್ಮಾಲ್ ಸೈಜ್ ಅಲ್ಲಿ ಬರುತ್ತೆ ಅಂತಾನೆ ಹೇಳ್ಬೋದು. ಅಂದ್ರೆ ತುಂಬಾ ಸ್ಮಾಲ್ ಅಲ್ಲ, 7 ಇಂಚಸ್ ಅಷ್ಟು ಉದ್ದ ಬರುತ್ತೆ, 3 ಇಂಚಸ್ ಅಷ್ಟು ಅಗಲ ಬರುತ್ತೆ. ಸೊ ನೋಡ್ತಿರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಹ್ಯಾಂಡಲ್ ಬಂದು ಪಿಕಾಕ್ ಡಿಸೈನ್ ಕೊಟ್ಟಿದ್ದಾರೆ ನೋಡಿ ಮೇಲ್ಗಡೆ. ಅಂಡ್ ಎಣ್ಣೆ ಹಾಕ್ಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಸ್ಪೇಷಿಯಸ್ ಆಗಿದೆ. ಅಂಡ್ ಬತ್ತಿ ಕೂಡ ನಾವು ಒಂದು 5 ಕಡೆ ಹಚ್ಚಬಹುದು, ಅಷ್ಟು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಸೊ ಇದು ನೋಡ್ಲಿಕ್ಕೆ ಸಿಲ್ವರ್ ತರ ನಿಮ್ಗೆ ಅನಿಸ್ತಿದೆ ಅಲ್ವಾ, ಸೊ ಸಿಲ್ವರ್ ಪೇಂಟಿಂಗ್ ಮಾಡಿದರೆ. ಒಳಗಡೆ ಮೆಟೀರಿಯಲ್ ಬಂದು ಹಿತ್ತಾಳೆಲಿ ಮಾಡಿರೋಂಥದ್ದು, ತುಂಬಾ ಗಟ್ಟಿ ಇದೆ. ಒಂದು ಅರ್ಧ kg ಮೇಲೇನೆ ಇದೆ ಅಂತಾನೆ ಹೇಳ್ಬೋದು ವೆಯ್ಟು, ಅಷ್ಟು ತುಂಬಾ ಚೆನ್ನಾಗಿದೆ ವೆಯ್ಟು. ಎರಡರದ್ದು ಸೇರಿ ಹೇಳ್ತಾ ಇರೋಂಥದ್ದು. ಬಟ್ ದೂರದಿಂದ ನೋಡಿದ್ರೆ ಒರಿಜಿನಲ್ ನಾವು ಏನಾದ್ರು ಸಿಲ್ವರ್ ಅಲ್ಲಿ ತಗೊಂಡಿದೀವಿ ಅಂತ ಅನ್ಕೊಂಡ್ಬಿಡ್ತಾರೆ, ಅಷ್ಟು ತುಂಬಾ ಚೆನ್ನಾಗಿದೆ ಇದು ಫಿನಿಶಿಂಗ್ ಎಲ್ಲದು ಕೂಡ. ಅಂಡ್ ಅಂದ್ರೆ ಕ್ವಾಲಿಟಿ ಎಲ್ಲ ತುಂಬಾ ಮಸ್ತ್ ಆಗಿದೆ ಅಂತಾನೆ ಹೇಳ್ಬೋದು. ಮತ್ತೆ ಪ್ರೈಸ್ ಕೂಡ ತುಂಬಾನೇ ಕಡಿಮೆ ಪ್ರೈಸ್, 990 ರೂಪಾಯಿನಲ್ಲಿ ನಂಗೆ ಸಿಕ್ತು. ಹೊರಗಡೆ ಎಲ್ಲ ಇದು ಮಿನಿಮಮ್ ಅಂದ್ರೂ ಒಂದು 2000 ಅಥವಾ 1800 ರೂಪಾಯಿ ಅಂತೂ ಹೇಳ್ತಾರೆ. ನೋಡಿ ನಿಮ್ಗೆ ಲೈಕ್ ಆಯ್ತು ಅಂತ ಹೇಳಿದ್ರೆ ಬೇಗನೆ ಪರ್ಚೇಸ್ ಮಾಡ್ಕೊಳ್ಳಿ, ಲಿಂಕ್ ಇರುತ್ತೆ. ಅಂಡ್ ನೆಕ್ಸ್ಟ್ ದೀಪ ಬಂದು ಈ ರೀತಿ ನಡಿರೋಂತ 5 ಸ್ಟೆಪ್ ದೀಪ ಸ್ಟ್ಯಾಂಡ್ ನ ತರಿಸಿದೀನಿ ನೋಡಿ. ಸೊ ಎಷ್ಟು ಚೆನ್ನಾಗಿದೆ ಇದು ಅಂತ ಹೇಳಿದ್ರೆ ಗೋಡೆ ಮೇಲೆ ನಾವು ಇದನ್ನ ಫಿಕ್ಸ್ ಮಾಡ್ಬೋದು. ಹಿಂದ್ಗಡೆ ಅಲ್ಲಿ ಹುಕ್ ಇರುತ್ತೆ, ಸೊ ರೀತಿ ನಾವು ಫಿಕ್ಸ್ ಮಾಡಿಟ್ವಿ ಅಂತ ಹೇಳಿದ್ರೆ ಹಬ್ಬ ಟೈಮ್ ಅಲ್ಲಿ ದೀಪ ನೈಟ್ ಟೈಮ್ ಅಲ್ಲಿ ದೀಪ ಹಚ್ಚಿದ್ವಿ ಅಂತ ಹೇಳಿದ್ರೆ ಮನೆಯೆಲ್ಲ ಒಂದ್ ರೀತಿ ಗುಡ್ ವೈಬ್ ಬರುತ್ತೆ ಅಂತಾನೆ ಹೇಳ್ಬೋದು. ಒಳ್ಳೆ ಡೆಕೋರೇಷನ್ಗೆ ಇದು ಮಸ್ತ್ ಇದೆ. ಅಂಡ್ ನೀವು ಎವ್ರಿ ಡೇ ಕೂಡ ಇಟ್ಟು ಪೂಜೆ ಮಾಡ್ಬೋದು. ಸಪೋಸ್ ನೀವೇನಾದ್ರು ವಾಲ್ಗೆ ಫೋಟೋ ಎಲ್ಲ ಇಟ್ಟು ಪೂಜೆ ಮಾಡ್ತಿದ್ರಾ ಅಂತ ಹೇಳಿದ್ರೆ, ನಿಮ್ ದೇವ್ರ ಮನೇಲಿ ಏನಾದ್ರು ಆ ಸ್ಪೇಸ್ ಇತ್ತು ಅಂತ ಹೇಳಿದ್ರೆ ದೇವ್ರ ಮನೇಲೂ ಕೂಡ ನೀವು ಇದನ್ನ ಫಿಕ್ಸ್ ಮಾಡ್ಕೋಬಹುದು. ಇಲ್ಲ ನೀವು ಹೊರಗಡೆ ಏನಾದ್ರು ಈ ರೀತಿ ದೀಪ ಹಚ್ಚಿ ಇಡ್ತೀರಾ ಹಬ್ಬ ಟೈಮಲ್ಲಿ ಅಂತ ಹೇಳಿದ್ರೆ ಹೊರಗಡೆ ಕೂಡ ನೀವು ಇಡ್ಬೋದು. ತುಂಬಾ ಚೆನ್ನಾಗಿದೆ.
ಅಂಡ್ ದೀಪದ ಕೆಳಗಡೆ ನೋಡ್ರಲ್ಲ ಅದ್ರ ಸೈಡ್ ಅಲ್ಲಿ ಒಂದ್ ರೀತಿ ಲೀಫ್ ತರ ಡಿಸೈನ್ ಮಾಡಿದ್ದಾರೆ ನೋಡಿ, ತುಂಬಾ ಚೆನ್ನಾಗಿದೆ. ಇದು ಬಂದು ಇನ್ನು ಹಿತ್ತಾಳೆಯಲ್ಲಿ ಮಾಡಿದ್ದಾರೆ, ಓಕೆನಾ. ಸೊ ಬ್ರಾಸ್ ಅಲ್ಲಿ ಮಾಡಿರೋಂಥದ್ದು, ಬ್ರಾಸ್ ಮತ್ತೆ ಮೆಟಲ್ ಎರಡು ಮಿಕ್ಸ್ಡ್ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಮತ್ತೆ ಇಂಚಸ್ ಬಂದು ಒಂದು 5 ಇಂಚಸ್ ಬರುತ್ತೆ ಇದು ಹೈಟ್ ಮತ್ತೆ ವೆಯ್ಟ್ ಬಂದು. ತುಂಬಾ ಚೆನ್ನಾಗಿದೆ ನೋಡಿ, ಇಷ್ಟ ಆದ್ರೆ ಪರ್ಚೇಸ್ ಮಾಡಿ. ಅಂಡ್ ತುಂಬಾ ದೊಡ್ಡದಾಗೂ ಇಲ್ಲ ತುಂಬಾ ಚಿಕ್ಕದಾಗೂ ಇಲ್ಲ, ಮೀಡಿಯಂ ಸೈಜ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. 5 ಸ್ಟೆಪ್. ಇದು ಪ್ರೈಸ್ ಬಂದು ಒಂದು ಸ್ಟ್ಯಾಂಡಿಗೆ 613 ರೂಪಾಯಿ ಆಗುತ್ತೆ. ನಿಮ್ಗೆ ಒಂದಾರು ಕೂಡ ಸಿಂಗಲ್ ಆರು ತಗೊಳ್ಳಿ ಅಥವಾ ಡಬಲ್ ತಗೊಂತೀರಾ ಅಂತ ಹೇಳಿದ್ರೆ 1226 ರೂಪೀಸ್ ಆಗುತ್ತೆ ಫ್ರೆಂಡ್ಸ್, ಓಕೆನಾ. ಲಿಂಕ್ ಕೊಟ್ಟಿರ್ತೀನಿ ನೋಡ್ಕೊಳ್ಳಿ. ನಿಮ್ಗೆ 5 ಸ್ಟೆಪ್ ಬೇಡ, ನಮ್ಗೆ 3 ಸ್ಟೆಪ್ಸ್ ಅಲ್ಲೇ ಬೇಕು ಅಂತ ಹೇಳಿದ್ರೆ ಸೊ ಅದು ಬಂದು ಅರೌಂಡ್ ನಿಮ್ಗೆ ಒಂದು 742 ರೂಪಾಯಿ ಅಲ್ಲಿ ಸಿಗತ್ತೆ. 4 ಇಂಚಸ್ ಬರುತ್ತೆ ಅದು. ಅಂಡ್ ವೆಯ್ಟ್ ಜಾಸ್ತಿ ಇನ್ನೂ ಅದ್ರಲ್ಲಿ ಬೇಕು ಅಂತ ಹೇಳಿದ್ರೆ 1700 ಸಮಥಿಂಗ್ ಅಲ್ಲೂ ಕೂಡ ಸಿಗುತ್ತೆ. ಮತ್ತೆ 6 ಇಂಚಸ್ ಅಲ್ಲಿ ಬೇಕು ಅಂತ ಹೇಳಿದ್ರೆ ಈ ಒಂದು ಸ್ಟ್ಯಾಂಡ್ ನಿಮ್ಗೆ 673 ರೂಪಾಯಿನಲ್ಲಿ ಸಿಗತ್ತೆ. ಅಥವಾ ಬರೀ 2 ಸ್ಟೆಪ್ಸ್ ಅಲ್ಲಿ ಬೇಕು ಅಂತ ಹೇಳಿದ್ರೆ 305 ರೂಪಾಯಿನಲ್ಲಿ ಸಿಗತ್ತೆ. ಎಲ್ಲದರದ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ, ಓಕೆನಾ. ಬಟ್ ನಾನ್ ತಗೊಂಡಿರೋಂಥದ್ದು 5 ಸ್ಟೆಪ್ಸ್, ನಾನು ಸಿಂಗಲ್ ತಗೊಂಡಿದ್ದೀನಿ, 613 ರೂಪಾಯಿ ಆಯ್ತು. ನಿಮ್ಗೆ 2 ಬೇಕು ಅಂತ ಹೇಳಿದ್ರೆ 1226 ರೂಪೀಸ್ ಅಲ್ಲಿ ಸಿಗತ್ತೆ. ಲಿಂಕ್ ಇರೋದೆಲ್ಲ ಚೆಕ್ ಮಾಡ್ಕೊಂಡು ನಿಮಗೆ ಯಾವ್ದು ಬಜೆಟ್ ಫ್ರೆಂಡ್ಲಿ ಅಂತ ಅನ್ಸುತ್ತೆ ಅದ್ ನೋಡ್ಕೊಂಡು ತಗೊಳ್ಳಿ. ತುಂಬಾ ಚೆನ್ನಾಗಿದೆ ನೋಡಿ, ಇದೆಲ್ಲ ಇವಾಗ ಸ್ವಲ್ಪ ಟ್ರೆಂಡ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ನೀವು ಕೂಡ ನೋಡಿರ್ತೀರಾ ಇನ್ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಅಥವಾ ನಿಮ್ಮ ಮನೆ ಯಾರೋ ಬೇರೆ ಮನೆಯಲ್ಲೆಲ್ಲ ನೀವು ನೋಡಿರ್ತೀರಾ. ನಿಮ್ಮ ಮನೇಲೂ ಕೂಡ ಬೇಕು ಅಂತ ಹೇಳಿದ್ರೆ ಬೇಗನೆ ತಗೋಬಿಡಿ. ಅಂಡ್ ನೆಕ್ಸ್ಟ್ ಯಾವ ತರ ತರಿಸಿದೀನಿ ಅಂತ ಹೇಳಿದ್ರೆ ಎಲಿಫೆಂಟ್ ಡಿಸೈನರ್ ಇರೋಂತ ಒಂದು ಟೀ ಲೈಟ್ ಕ್ಯಾಂಡಲ್ ಹೋಲ್ಡರ್ ತರಿಸಿದೀನಿ ನೋಡಿ. ಎಷ್ಟು ಚೆನ್ನಾಗಿದೆ ಇದು ಅಂತ ಹೇಳಿದ್ರೆ ತುಂಬಾ ಯುನಿಕ್ ಅಂತ ಅನ್ನಿಸ್ತು. ಅಂಡ್ ಹಾಗೇನೆ ಒಳ್ಳೆ ಕ್ವಾಲಿಟಿನಲ್ಲಿ ಬಂದಿದೆ. ಫುಲ್ ಮೆಟಲ್ ಅಲ್ಲಿ ಮಾಡಿದ್ದಾರೆ, ತುಂಬಾ ಗಟ್ಟಿ ಇದೆ ಅಂತಾನೆ ಹೇಳ್ಬೋದು. ಕೆಳಗಡೆ ಎಲಿಫೆಂಟ್ ಬರುತ್ತೆ, ಎಲಿಫೆಂಟ್ ಮೇಲ್ಗಡೆ ಈ ರೀತಿ ಫ್ಲವರ್ ಡಿಸೈನ್ ನಲ್ಲಿ ಹೋಲ್ಡರ್ ಕೊಟ್ಟಿದ್ದಾರೆ. ಸೊ ನೀವು ವ್ಯಾಕ್ಸ್ ಕ್ಯಾಂಡಲ್ ಆದ್ರೂ ಕೂಡ ಇಡ್ಬೋದು, ಇಲ್ಲ ಅಂತ ಹೇಳಿದ್ರೆ ನಾನು ನಿಮ್ಗೆ ಒಂದು LED ಕ್ಯಾಂಡಲ್ಸ್ ಗಳು ಕೂಡ ತೋರಿಸಿದೆ ಅಲ್ವಾ, ಸೊ ದೀಪಗಳದ್ದು ವಿಡಿಯೋ ಮಾಡಿದಾಗ. ಸೊ ಅದನ್ನಾದ್ರೂ ಕೂಡ ಇಡ್ಬೋದು, ಇಲ್ಲ ಅಂತ ಹೇಳಿದ್ರೆ ಮಣ್ಣಿನ ದೀಪ ಕೂಡ ನೀವು ಇದನ್ನ ಇಡ್ಬೋದು. ಇದ್ರ ಮೇಲ್ಗಡೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಯುನಿಕ್ ಆಗಿದೆ ನೋಡಿ. ಸೊ ನೀವು ಲಕ್ಷ್ಮೀ ಪೂಜೆ ಟೈಮ್ ಅಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಎಲಿಫೆಂಟ್ ಇಟ್ಟೇ ಇರ್ತಾರಲ್ವಾ. ಸೊ ಆ ಟೈಮ್ ಅಲ್ಲಿ ನೀವು ಎಲಿಫೆಂಟ್ ನೀವು ಈ ರೀತಿನಲ್ಲಿ ಕ್ಯಾಂಡಲ್ ಹೋಲ್ಡರ್ ಇಟ್ರಿ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಯುನಿಕ್ ಅಂತ ಅನ್ಸುತ್ತೆ. ಒಂದು ಪಾಸಿಟಿವ್ ವೈ ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ಇದು ಬಂದು ಪ್ಯಾಕ್ ಆಫ್ 2 ಬರುತ್ತೆ. ಅಂಡ್ ಪ್ರೈಸ್ ಬಂದು 292 ರೂಪಾಯಿ ಆಗುತ್ತೆ. ಒಂದು 3 to 4 ಇಂಚಸ್ ಅಷ್ಟು ಉದ್ದ ಬರುತ್ತೆ ಅಂತಾನೆ ಹೇಳ್ಬೋದು. ತುಂಬಾನೇ ಲೆಂತಿ ಅಂಡ್ ತುಂಬಾನೇ ಗಟ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಈ ರೀತಿ 2 ಬೇಕಾದ್ರೂ ಕೂಡ ತಗೊಳ್ಳಿ, ಅಂದ್ರೆ ಪ್ಯಾಕ್ ಆಫ್ 1 ನಲ್ಲಿ ನಿಮ್ಗೆ 2 ಬರುತ್ತೆ. ನಿಮ್ಗೆ 2 ಪ್ಯಾಕ್ ಬೇಕು ಅಂತ ಹೇಳಿದ್ರೆ 4 ಸಿಗತ್ತೆ. ಸೊ ನಿಮ್ಗೆ ಎಷ್ಟು ಎಲಿಫೆಂಟ್ ಒಂದು ಟೀ ಹೋಲ್ಡರ್ ಬೇಕು ಅಂತ ಹೇಳಿದ್ರೆ ಸೊ ಅಷ್ಟು ನೋಡ್ಕೊಂಡು ತಗೊಳ್ಳಿ. ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಸಿಗ್ತಿದೆ, ಮತ್ತೆ ತುಂಬಾ ಡಿಫ್ರೆಂಟ್ ಅಂಡ್ ಯುನಿಕ್ ಆಗಿದೆ ಅಂತಾನೆ ಹೇಳ್ಬೋದು. ಐ ಹೋಪ್ ನಿಮ್ಗೂ ಕೂಡ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ. ನೆಕ್ಸ್ಟ್ ಒನ್ ಬಂದು ಮೆಟಲ್ ಅಲ್ಲಿ ಮಾಡಿರೋಂತ ಒಂದು ವಾಲ್ ಟೀ ಲೈಟ್ ಕ್ಯಾಂಡಲ್ ಸ್ಟ್ಯಾಂಡ್ ನ ತರಿಸಿದೀನಿ ನೋಡಿ. ಇದು ಅಷ್ಟೇ ಗೋಡೆಗೆ ಫಿಕ್ಸ್ ಮಾಡಬಹುದು. ಆಲ್ರೆಡಿ ಇದನ್ನ ನಿಮ್ಗೆ ತೋರಿಸಿದ್ದೆ. ಸಪೋಸ್ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಸೊ ಹಾಗೆ ನಿಮ್ಗೂ ಕೂಡ ಸಿಗ್ಲಿ, ನೀವು ಕೂಡ ತಗೊಳ್ಳಿ ಅಂತ ಹೇಳಿ ಮತ್ತೆ ಇದರಲ್ಲಿ ಆಡ್ ಆನ್ ಮಾಡಿದೀನಿ. ಸೊ ಇದು ಒಂದು ಲೀಫ್ ಡಿಸೈನ್ ಅಲ್ಲಿ ಕಟ್ ವರ್ಕ್ ಡಿಸೈನ್ ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ನಾನು ಸ್ವಲ್ಪ ಸ್ಮಾಲ್ ಸೈಜ್ ಅಲ್ಲಿ ತರಿಸಿದೀನಿ, ಅಂದ್ರೆ ಒಂದು 4 ಇಂಚಸ್ ಅಲ್ಲಿ ತರಿಸಿದೀನಿ. ಸ್ವಲ್ಪ ವಿಡಿಯೋದಲ್ಲಿ ನಿಮ್ಗೆ ದೊಡ್ಡದಾಗಿ ಕಾಣ್ತಿದೆ, ಬಟ್ ಇದಕ್ಕಿಂತ ನಿಮ್ಗೆ ಇನ್ನೂ ಜಾಸ್ತಿ ದೊಡ್ಡದು ಅಂದ್ರೆ ಒಂದು 12 ಇಂಚು ಅಥವಾ ಒಂದು 13 ಇಂಚಸ್ ಅಷ್ಟು ಇನ್ನೂ ದೊಡ್ಡದಾಗೂ ಕೂಡ ನಿಮ್ಗೆ ಸಿಗತ್ತೆ. ನೀವು ಈ ಚಿಕ್ಕ ಸೈಜ್ ಆದ್ರೂ ಕೂಡ ತಗೋಬಹುದು ಅಥವಾ ದೊಡ್ಡ ಸೈಜ್ ಆದ್ರೂ ಕೂಡ ತಗೋಬಹುದು, ಲಿಂಕ್ ಕೊಟ್ಟಿರ್ತೀನಿ. ಸೊ ನಾನು ಇದು ತಗೊಂಡಿರೋದು ಪ್ರೈಸ್ ಬಂದು 233 ರೂಪಾಯಿ ಆಯ್ತು. ಸಿಂಗಲ್ ಬರುತ್ತೆ, ನೀವು ಜಾಸ್ತಿ ಕ್ವಾಂಟಿಟಿ ಬೇಕಾದ್ರೂ ಕೂಡ ತಗೋಬಹುದು. ಮತ್ತೆ ಕ್ಯಾಂಡಲ್ ಕೂಡ ಇಡ್ಲಿಕ್ಕೆ ಸ್ಟ್ಯಾಂಡ್ ಕೂಡ ಕೊಟ್ಟಿದ್ದಾರೆ ನೋಡಿ. ಸೊ ಅಲ್ಲಿ ನೀವು ನಾನು ವ್ಯಾಕ್ಸ್ ಕ್ಯಾಂಡಲ್ ಕೂಡ ತೋರಿಸಿದ್ನಲ್ವಾ, ಸೊ ಅದು ಕೂಡ ನೀವು ಇಡ್ಬೋದು, ಇಲ್ಲ ದೀಪಗಳನ್ನು ಕೂಡ ಇಡ್ಬೋದು, ಲೈಟ್ ವೇಟ್ ಆಗಿರೋಂಥದ್ದು. ಆಮೇಲೆ ನೀವು LED ಕ್ಯಾಂಡಲ್ ಅಂದ್ರೆ ಸ್ವಿಚ್ ಆನ್ ಮಾಡಿದ ತಕ್ಷಣ ಆನ್ ಆಗತ್ತಲ್ವಾ, ಸೊ ಆ ರೀತಿನಲ್ಲೂ ಕೂಡ ನೀವು ಅದು ಕ್ಯಾಂಡಲ್ ಕೂಡ ಇಡ್ಬೋದು. ತುಂಬಾ ಚೆನ್ನಾಗಿದೆ ನೋಡಿ, ಡಿಸೈನೇ ಚೆನ್ನಾಗಿದೆ. ಅಂಡ್ ಮಾರ್ನಿಂಗ್ ಟೈಮ್ ಅಲ್ಲಿ ಇದೊಂದು ರೀತಿ ಅಂದ್ರೆ ಫ್ಲವರ್ ಏನಾದ್ರು ಇಟ್ರಿ ಅಂತ ಹೇಳಿದ್ರೆ ಇನ್ನೊಂದು ಡೆಕೋರೇಟಿವ್ ಪೀಸ್ ಆಗು ಕೂಡ ಕಾಣಿಸುತ್ತೆ. ಒಂದು ರೀತಿ 2 in 1 ರೀತಿನಲ್ಲಿ ಇದನ್ನ ನೀವು ಯೂಸ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿದೆ. ಮತ್ತೆ ಜಾಸ್ತಿ ಇಂಚಸ್ ಅಲ್ಲಿ ಬೇಕು ಅಂತ ಹೇಳಿದ್ರೆ ಅದ್ರದ್ದು ಕೂಡ ಲಿಂಕ್ ಕೊಟ್ಟಿರ್ತೀನಿ. ಅಂಡ್ ಅದ್ರ ಪ್ರೈಸ್ ಬಂದು ಒಂದು 450 ರೂಪೀಸ್ ಅಲ್ಲೆಲ್ಲ ಸಿಗುತ್ತೆ. ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಈ ರೀತಿ ಸ್ಟ್ಯಾಂಡ್ ನಿಮ್ಗೆ ಸಿಗ್ತಿದೆ. ಹೊರಗಡೆ ಎಲ್ಲ ಇದೆಲ್ಲ ನಿಮ್ಗೆ ಒಂದು 1000 ರೂಪೀಸ್ ಅಲ್ಲೆಲ್ಲ ಚಾರ್ಜ್ ಮಾಡ್ತಿದ್ದಾರೆ. ಬಟ್ ಮೀಶೋದಲ್ಲಿ ಆಫರ್ ಎಲ್ಲ ನಡೀತಿರೋದ್ರಿಂದ ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ಇದೆ. ಮಿಸ್ ಮಾಡ್ಕೋಬೇಡಿ, ಬೇಗನೆ ತಗೊಳ್ಳಿ, ತುಂಬಾ ಚೆನ್ನಾಗಿದೆ ಇದು ಕೂಡ. ಅಂಡ್ ನೆಕ್ಸ್ಟ್ ಒನ್ ಬಂದು ಹಿತ್ತಾಳೆ ದೀಪ ಕಂಬನ ತೋರಿಸ್ತಾ ಇದೀನಿ ನೋಡಿ. ದೀಪಾಲೆ ಕಂಬ ಇದು ಆಲ್ಮೋಸ್ಟ್ ಎಲ್ಲರೂ ಮನೆಗೂ ಕೂಡ ಇದ್ದೇ ಇರುತ್ತೆ ಅಲ್ವಾ. ಸೊ ಬಟ್ ನಮ್ಮ ಮನೇಲಿ ಸ್ವಲ್ಪ ಹಾಳಾಗಿತ್ತು, ಹೊಸ ತಗೋಬೇಕು ಅಂತ ಅನ್ಕೊಂಡು ಮೀಶೋದಲ್ಲೇ ತಗೊಂಡು ತುಂಬಾನೇ ಕಡಿಮೆ ಪ್ರೈಸ್ ಅಲ್ಲಿ ನಂಗೆ ಸಿಕ್ತು. ಅಂಡ್ ಇದು ಹೈಟ್ ಹೇಳೋದಾದ್ರೆ 9 ಇಂಚಸ್ ಅಷ್ಟು ಬರುತ್ತೆ. ಒಂದು ಮೀಡಿಯಂ ಹೈಟ್ ಅಲ್ಲಿ ಇದೆ ಅಂತಾನೆ ಹೇಳ್ಬೋದು. ಮತ್ತೆ ಏನು ಜಾಸ್ತಿ ಡಿಸೈನ್ ಇಲ್ಲ, ಸ್ವಲ್ಪ ಪ್ಲೇನ್ ಅಲ್ಲಿ ಇದೆ. ಅಂಡ್ 5 ಕಡೆ ಬತ್ತಿ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಹೀಗೇನೆ ಬರೋದಲ್ವಾ ದೀಪಾಲೆ ಕಂಬ. ಸೊ ಇದನ್ನ ಲಕ್ಷ್ಮಿ ಅಂತಾನೂ ಕೂಡ ಕರೀತಾರೆ. ಆಮೇಲೆ ಬೇರೆ ಬೇರೆ ರೀತಿನಲ್ಲೂ ಕೂಡ ಕೆಲವೊಬ್ರು ಹೆಸರು ಹೇಳಿ ಕರೀತಾರೆ. ಸೊ ಹಬ್ಬಕ್ಕೆ ಬೇಕು ಅಂತ ಹೇಳಿ ತಗೊಂಡೆ. ತುಂಬಾ ಚೆನ್ನಾಗಿದೆ, ತುಂಬಾ ಗಟ್ಟಿಯಾಗಿದೆ ಅಂತಾನೆ ಹೇಳ್ಬೋದು. ವೆಯ್ಟ್ ಕೂಡ ಮತ್ತೆ ಟೊಳ್ ತರ ಆ ರೀತಿನಲ್ಲಿಲ್ಲ, ಸಖತ್ತಾಗಿದೆ. ನಾವು ಹೊರಗಡೆ ಎಲ್ಲ ತಗೊಂತೀವಲ್ವಾ ಸೇಮ್ ಅದೇ ರೀತಿನಲ್ಲಿದೆ. ಅಂದ್ರೆ ಹೆವಿ ಜಾಸ್ತಿ ವೆಯ್ಟ್ ಗೇಜ್ ಇರೋಂಥದ್ದಲ್ಲ, ಒಂದು ಮೀಡಿಯಂ ಗೇಜ್ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಪ್ರೈಸ್ ಬಂದು 892 ರೂಪಾಯಿ ಆಯ್ತು.
ತುಂಬಾ ಕಡಿಮೆ ಪ್ರೈಸಲ್ಲಿ ಸಿಕ್ತು. ಸೊ ನಿಮಗೆ ಶಾಕ್ ಆಯಿತು ಅಂತ ಅನ್ಕೊಂತೀನಿ. ನೀವು ಕೂಡ ತೊಗೊಂಡಿರ್ತೀರ ನಿಮ್ಮ ಮನೆಯಲ್ಲೂ ಒಂದು ಮಿನಿಮಮ್ ಅಂದರೂ 1,500 ಅಥವಾ ಒಂದು 2,000 ರೂಪಾಯಿ ಒಳಗಡೆ ಎಲ್ಲ ತೊಗೊಂಡಿರ್ತೀರ ಅಲ್ವಾ. ಬಟ್ ಮೀಶೋದಲ್ಲಿ 892 ರೂಪಾಯಿಗೆ 9 ಇಂಚಸಲ್ಲಿ ನನಗೆ ಸಿಕ್ಕಿದೆ. ತುಂಬ ಚೆನ್ನಾಗಿದೆ ನೋಡಿ. ಹಬ್ಬಕ್ಕೆ ನಿಮ್ಮ ಮನೇಲಿ ಏನಾದ್ರು ಹೊಸದು ನೀವು ಈ ರೀತಿ ದೀಪಾವಳಿ ಕಂಬ ತಗೋಬೇಕು ಅಂತ ಅನ್ಕೊಂಡಿದ್ರೆ ಮೀಶೋದಲ್ಲೇ ತಗೊಳ್ಳಿ. ತುಂಬ ಚೆನ್ನಾಗಿದೆ, ಗಟ್ಟಿಯಾಗಿದೆ. ಲಾಸ್ಟ್ ಬಂದು ಗಣೇಶ ಮತ್ತೆ ಲಕ್ಷ್ಮಿ, ಸೊ 2 ಐಡಲ್ ಇರೋಂಥ ಒಂದು ದೀಪನ ತರಿಸಿದೀನಿ ನೋಡಿ. ಮಧ್ಯದಲ್ಲಿ ಅಂದರೆ ಮುಂದ್ಗಡೆ ದೀಪ ಬರುತ್ತೆ. ಸ್ಟ್ಯಾಚ್ಯೂ ಐಡಲ್ ಬಂದು ಸೈಡಲ್ಲಿ ಪಕ್ಕ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಇದು. ಸೊ ಹಬ್ಬಕ್ಕೆ ಒಂದೊಳ್ಳೆ ಯುನಿಕ್ ಪೀಸ್ ಅಂತಾನೆ ಹೇಳ್ಬೋದು. ಮತ್ತೆ ಎವ್ರಿಡೇ ನೀವು ಪೂಜೆ ರೂಮಲ್ಲಿ ಇಟ್ಟು ಕೂಡ ನೀವು ಈ ದೀಪನ ಅಂಟಿಸ್ಬೋದು. ತುಂಬ ಚೆನ್ನಾಗಿದೆ. ಆ್ಯಂಡ್ ಇದರಲ್ಲಿ ಮತ್ತೆ ನೀವು ವ್ಯಾಕ್ಸ್ ಕ್ಯಾಂಡಲ್ ಕೂಡ ಇಡ್ಬೋದು, ಅಥವಾ ನಾರ್ಮಲ್ ಎಣ್ಣೆ ಬತ್ತಿ ಹಾಕ್ತಿರಲ್ಲ, ಸೊ ಆ ರೀತಿಯಲ್ಲೂ ಕೂಡ ಇಡ್ಬೋದು. ಇದು ಬಂದು ಮೆಟಲಲ್ಲಿ ಮಾಡಿರೋಂಥದ್ದು, ಯಾವುದೇ ರೀತಿ ಬ್ರಾಸ್ ಅಥವಾ ಕಾಪರ್ ಏನೂ ಅಲ್ಲ. ಇದು ಬಂದು ಪ್ಯೂರ್ ಮೆಟಲಲ್ಲಿ ಮಾಡಿದ್ದಾರೆ. ಒಂದು 6 to 7 ಇಂಚಸಷ್ಟು ಅಗಲ ಬರುತ್ತೆ ಅಂತಲೇ ಹೇಳ್ಬೋದು. ಒಂದು 4 ರಿಂದ 5 ಇಂಚಸಷ್ಟು ಉದ್ದ ಇದೆ. ಸ್ವಲ್ಪ ದೊಡ್ಡದಾಗಿದೆ ಅಂತಲೇ ಹೇಳ್ಬೋದು. ನೀವೇ ನೋಡ್ತಿದ್ದೀರಲ್ವಾ, ತುಂಬ ಚೆನ್ನಾಗಿದೆ. ಆ್ಯಂಡ್ ಮತ್ತೆ ಡೆಕೋರೇಟಿವ್ ಪೀಸ್ ಆಗು ಕೂಡ ನೀವು ಇದನ್ನು ಇಟ್ಕೋಬೋದು. ತುಂಬ ಚೆನ್ನಾಗಿದೆ ಅಲ್ವಾ. ಆ್ಯಂಡ್ ಪ್ರೈಸ್ ಕೂಡ ಅಷ್ಟೇ ಬ್ಯೂಟಿಫುಲ್ ಆಗಿದೆ. ನೀವು ನೋಡಿದ್ರೆ ಒಂದು 500 ರೂಪಾಯಿ ಹೇಳ್ತಾರೇನೋ ಅಂತ ಅನ್ಕೊಬೋದು. ಬಟ್ ಇದು 133 ರೂಪಾಯಿ ಅಷ್ಟೇ. ತುಂಬಾ ಕಡಿಮೆ ಪ್ರೈಸಲ್ಲಿದೆ. ನೋಡಿ, ಇಷ್ಟ ಆದರೆ ತೊಗೊಳ್ಳಿ. ಮತ್ತು ನೀವು ಅನ್ಕೋಬೋದು ದೀಪ ಇವಾಗ ಉರಿತಾ ಇರ್ಬೇಕಾದ್ರೆ ಬ್ಲ್ಯಾಕ್ ಏನಾದ್ರು ಆಗ್ಬಿಡತ್ತೇನೋ ಅಂತ ಅನ್ಕೊಂಡು. ಸೊ ಯಾವುದೇ ನಾವು ತಗೊಂಡ್ರು ಕೂಡ ಬತ್ತಿಯಿಂದ ಬ್ಲ್ಯಾಕ್ ಆಗೇ ಇರುತ್ತೆ ಅಲ್ವಾ. ಸೊ ಅದೆಲ್ಲ ಉರಿದಾದ್ಮೇಲೆ ಸೊ ಅದು ನಾರ್ಮಲ್ ಆಗಿ ನಾವು ವಾಶ್ ಕೂಡ ಮಾಡ್ಕೋಬೋದು. ಏನೋ ಸಮಸ್ಯೆ ಆಗೋದಿಲ್ಲ. ಗೋಲ್ಡ್ ಪಾಲಿಶಿಂಗ್ ಕೊಟ್ಟಿದ್ದಾರೆ, ಮತ್ತು ಅದೆಲ್ಲ ಪಾಲಿಶಿಂಗ್ ಇತ್ತೋಗೋದು ಆ ರೀತಿನಲ್ಲಿಲ್ಲೋ. ಸೊ ನೀಟಾಗಿ ಮೇಂಟೈನ್ ಮಾಡಿ ಅಷ್ಟೇ. ಸೊ ನೋಡಿ, ಬೇಕಾದ್ರೆ ತಗೊಳ್ಳಿ, ಲಿಂಕ್ ಕೊಟ್ಟಿರ್ತೀನಿ. ಅಂಡ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಎಲ್ಲಾ ದೀಪಗಳು ಕೂಡ ಇಷ್ಟ ಆಯ್ತು. ಅಂಡ್ ತುಂಬಾನೇ ಯುನೀಕ್ ಆಗಿರುವಂತ ಪೀಸ್ಗಳನ್ನ ತೋರಿಸಿದೀನಿ ಅಂತ ಅನ್ಕೊಂಡಿದೀನಿ. ಏನಾದ್ರು ಡೌಟ್ ಇದೆ ವಿಡಿಯೋದಲ್ಲಿ ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಹಾಗೆ ಮಿಸ್ ಮಾಡದಂತೆ ಇವತ್ತಿನ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಸಪೋಸ್ ಅವ್ರಿಗೂ ಏನಾದ್ರು ನೀಡಿತ್ತು, ಹೊಸ ತಗೋಬೇಕು ಅಂತ ಅವ್ರು ಅನ್ಕೊಂಡಿದ್ರೆ ಈ ವಿಡಿಯೋದಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಅಂಡ್ ಎಲ್ಲಾ ದೀಪಗಳ ಲಿಂಕು ನಾನು ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಆ ಮೂಲಕ ಹೋಗಿ ಪರ್ಚೇಸ್ ಮಾಡ್ಕೊಡಿ. ಈಸಿ ಆಗುತ್ತೆ ನಿಮಗೆ, ಮತ್ತೆ ಬೇಗನೂ ಕೂಡ ನಿಮಗೆ ಸಿಕ್ಬಿಡುತ್ತೆ. ಸೊ ನೋಡೋಣ, ಒಂದು 2-3 ದಿನ ಬಿಟ್ಟು ಪರ್ಚೇಸ್ ಮಾಡೋಣ ಅಂತ ಅನ್ಕೊಂಡ್ರೆ ಔಟ್ ಆಫ್ ಸ್ಟಾಕ್ ಆಗ್ತಿರುತ್ತೆ. ಸೀಸನ್ ಇರೋದ್ರಿಂದ ತುಂಬಾ ಜನ ತಗೊಂತಾ ಇರ್ತಾರೆ. ಸೊ ಹಾಗಾಗಿ ಫ್ರೆಂಡ್ಸ್, ಓಕೆನಾ. ಅಂಡ್ ಓಕೆ, ಹಾಗಾದ್ರೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಅಂಡ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.